ಸಂಜೆ ತಿಂಡಿಗೆ ರುಚಿಕರವಾಗಿ ಖಾರಖಾರವಾಗಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಥರ ಕಾಂಗ್ರೆಸ್ ಕಡಲೆ ಬೀಜ ಅಥವಾ ಕಡಲೆಕಾಯಿ ಹೇಗೆ ಮಾಡೋದು ನೋಡೋಣ. ಎಲ್ರಿಗೂ ನಮಸ್ಕಾರ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 2 ಕಪ್ಪಷ್ಟು ಶೇಂಗಾ ಅಥವಾ ಕಡಲೆಕಾಯಿಯನ್ನು ತಗೊಂಡು ಕೈ ಬಿಡದೆ ಒಂದೇ ಸಮನೆ ಈ ರೀತಿ ಸಣ್ಣ ಉರಿಯಲ್ಲಿ ಹುರಿಬೇಕು. ಅಲ್ಲಲ್ಲಿ ಕಂದು ಬಣ್ಣ ಬರಬೇಕು, ಹಾಗೆ ಹಸಿ ವಾಸನೆ ಎಲ್ಲ ಹೋಗಿ ಗರಿ ಗರಿ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಹುರಿದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಆಮೇಲೆ ಅದರ ಸಿಪ್ಪೆಯನ್ನು ತೆಗಿಬೇಕು. ಚೆನ್ನಾಗಿ ಈ ರೀತಿ ಕೈಯಲ್ಲಿ ಹಿಸುಕಿದ್ರೆ ಸಿಪ್ಪೆಯನ್ನು ಸುಲಭವಾಗಿ ತೆಗಿಬೋದು. ಹಾಗೆ ಅದನ್ನು 2 ಭಾಗಗಳನ್ನಾಗಿ ಮಾಡಬೇಕು. ಅದಕ್ಕೆ ಸಹ ಅಷ್ಟೇ, ಒಂದೋ ಕೈಯಲ್ಲಿ ಹೀಗೆ ತಿಕ್ಕಿ ಉಜ್ಜಿ ನೀವು, ಅಥವಾ ದಪ್ಪ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಉಜ್ಜಿದ್ರೂ ಕೂಡ ಬೇಳೆಗಳು ಆಗೋಗುತ್ತೆ. ಆನಂತರ ಸಿಪ್ಪೆನ ಬೇರ್ಪಡಿಸೋದಕ್ಕೆ ನಾನು ಈ ರೀತಿ ಸಾರಣಿಸಿದಂಗೆ ಮಾಡಿ ಬೇರ್ಪಡಿಸ್ತಾ ಇದ್ದೀನಿ. ನೀವು ಮೊರದಲ್ಲಿ ಅಥವಾ ಹಾಗೆ ಊಟದ ಬಟ್ಲಲ್ಲಿ ಮೊರದ ಥರ ಗೇರಿ ಸಿಪ್ಪೆಯನ್ನು ಬೇರ್ಪಡಿಸ್ಬೋದು. ನಿಮಗೆ ಯಾವ ವಿಧಾನ ಸುಲಭನೋ ಆ ರೀತಿ ಮಾಡಿ. ನಾನು ತೋರಿಸಿರೋದಕ್ಕಿಂತ ಬೇರೆ ಯಾವುದಾದ್ರೂ ವಿಧಾನ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಆನಂತರ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆನ ಬಿಸಿ ಮಾಡಿ ಸ್ವಲ್ಪ ಕರಿಬೇವನ್ನು ಗರಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಕರಿಬೇವು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಗರಿ ಗರಿ ಆದಮೇಲೆ ಸ್ಟವನ್ನು ಆಫ್ ಮಾಡಿ. ಈ ಟೈಮಲ್ಲಿ ಗಮನಿಸಿ, ಸ್ಟವ್ ಆಫ್ ಮಾಡಿ ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಕರಿಮೆಣಸು ಅಥವಾ ಕಾಳುಮೆಣಸಿನ ಪುಡಿ, ಅರ್ಧ ಚಮಚ ಮಾವಿನಕಾಯಿ ಪುಡಿ, 1/4 ಚಮಚ ಅರಿಶಿನ, 1/4 ಚಮಚ ಇಂಗು, ಇವಿಷ್ಟು ಮಸಾಲೆಗಳನ್ನು ಹಾಕಿ ಒಂದು ಸುತ್ತು ಹೀಗೆ ಹುರಿಬೇಕು. ಬಾಣಲೆ ಬಿಸಿ ಇದ್ದರೆ ಎಲ್ಲ ಸೀದು ಹೋಗುತ್ತೆ, ಸುಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಸ್ಟವನ್ನು ಆಫ್ ಮಾಡಿಕೊಂಡು, ಅದರಲ್ಲೂ ಸ್ಟೀಲ್ ಬಾಣಲೆ ಬಳಸ್ತಾ ಇದ್ದರೆ ಸ್ಟವನ್ನು ಆಫ್ ಮಾಡಿಕೊಂಡು ಮಸಾಲೆಗಳನ್ನು ಹಾಕಿ ಒಂದು ಸುತ್ತು ಹುರಿದು ಈಗಾಗಲೇ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಆ ಶೇಂಗಾ ಅಥವಾ ಕಡಲೆಕಾಯನ್ನು ಹಾಕಿ ಚೆನ್ನಾಗಿ 1 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಹುರಿಬೇಕು. ಜಸ್ಟ್ ಒಂದು ಸಲ ಮಗ್ಚಿಕೊಂಡು ನಾನು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೀವು ಮತ್ತೇನೂ ರುಚಿ ನೋಡಿಕೊಂಡು, ಅಥವಾ ಮಸಾಲೆನೂ ಕೂಡ ಅಷ್ಟೇ, ಈಗ ಅಚ್ಚ ಖಾರದ ಪುಡಿ ಕಾಳುಮೆಣಸಿನ ಪುಡಿ ಎಲ್ಲ ಹಾಕಿದೆ ಅಲ್ಲ, ರುಚಿ ನೋಡಿಕೊಂಡು ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಮಚ್ಚುವಾಗ ಒಣ ಅನಿಸಿದ್ರೆ 1 ಅಥವಾ 2 ಚಮಚದಷ್ಟು ಎಣ್ಣೆನ ಹಾಕಿ ಈ ಮಸಾಲೆ ಎಲ್ಲ ಅದಕ್ಕೆ ಸರಿಯಾಗಿ ಅಂಟ್ಕೊಳ್ಬೇಕು. ಬಾಣಲೆಯಲ್ಲಿ ತಳಭಾಗದಲ್ಲಿ ಉಳಿಬಾರ್ದು. ಆ ರೀತಿ ಆಗೋವರೆಗೆ ಎಣ್ಣೆ ಹಾಕಿ ಒಂಚೂರು ಮಗ್ಚಿಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.